ನಮಸ್ಕಾರ ಗೆಳೆಯರೆ. ಇವತ್ತಿನ ಟ್ರೇಡಿಂಗ್ ಸೆಷನ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ಬ್ಯಾಂಕ್ ನಿಫ್ಟಿಯಲ್ಲಿ ಎಕ್ಸ್ಪೈರ್ ಇರೋದ್ರಿಂದ ನಮ್ಮ ಟ್ರೇಡ್ ಪ್ಲಾನ್ ಯಾವ ರೀತಿ ಇರಬೇಕು ಎಂಬುದರ ಬಗ್ಗೆ ಇವತ್ತು ಸಂಕ್ಷಿಪ್ತವಾಗಿ ನೋಡೋಣ ಗೆಳೆಯರೆ. ಮೊದಲಿಗೆ ಗೆಳೆಯರೆ, ನಿನ್ನೆ ಬ್ಯಾಂಕ್ ನಿಫ್ಟಿ ಏನಾಗಿದೆ, ಆಸ್ ಎ ಡೌನ್ ಫಾಲ್ ಆಗುತ್ತೆ. 48,200 ಏನಾಗುತ್ತೆ, ಒಂದು ಡೌನ್ ಟ್ರೆಂಡ್ ಅಲ್ಲಿ ಮಾರ್ಕೆಟ್ ಏನಾಗುತ್ತೆ ಮೂವ್ಮೆಂಟ್ ಅನ್ನು ಕೊಡ್ತದೆ. ಅದಾದ್ಮೇಲೆ ಮಧ್ಯಾಹ್ನದ ಅವಧಿ ನಂತರ ಒಂದು ರಿಕವರಿ ಅನ್ನು ಕಾಣುತ್ತೆ. ಅದಾದ್ಮೇಲೆ ಮಾರ್ಕೆಟ್ ಏನಾಗುತ್ತೆ, ಒಂದು ಸೈಡ್ ವೇಸ್ ಅಲ್ಲಿ ಇವತ್ತು ಕ್ಲೋಸ್ ಅನ್ನು ಕೊಡ್ತದೆ. ಮಾರ್ಕೆಟ್ ಅಲ್ಲಿ ನೀವು ಅಬ್ಸರ್ವೇಷನ್ ಮಾಡ್ತಾ ಇರಬಹುದು ಗೆಳೆಯರೆ, 47,600 ಈ ಲೆವೆಲ್ ಅಲ್ಲಿ ಮಾರ್ಕೆಟ್ ತುಂಬಾ ಸಲ ರೆಸ್ಪೆಕ್ಟ್ ಅನ್ನ ಮಾಡಿದೆ. ಸೊ ಹಾಗಾಗಿ ಇದೊಂದು ಒಳ್ಳೆ ನಮಗೆ ಸಪೋರ್ಟ್ ಝೋನ್ ಆಗಿ ವರ್ಕ್ ಆಗ್ತಾ ಇದೆ. ಯಾವಾಗಲೂ ನಾವು ಸಪೋರ್ಟ್ ಮತ್ತೆ ರೆಸಿಸ್ಟೆಂಟ್ ಲೆವೆಲ್ ಮಾರ್ಕ್ ಮಾಡ್ಬೇಕಂದ್ರೆ ಅಲ್ಲಿ ಸುಮಾರು 1-2 ಸಾರಿ ಆದ್ರೂ ಮಾರ್ಕೆಟ್ ಏನಾಗಿರ್ಬೇಕು, 2-3 ಸಾರಿ ಆದ್ರೂ ಮಿನಿಮಮ್ ಆಗಿ ಟಚ್ ಆಗಿ ಅಲ್ಲಿಂದ ರೆಸ್ಪೆಕ್ಟ್ ಆಗಿದ್ರೆ, ಸೊ ಅಲ್ಲಿ ನಾವೊಂದು ಸಪೋರ್ಟ್ ಮತ್ತೆ ರೆಸಿಸ್ಟೆಂಟ್ ಲೆವೆಲ್ ಅಂತ ಕನ್ಸಿಡರ್ ಮಾಡ್ತೀವಿ. ಹಾಗಾಗಿ ಇದೊಂದು ಒಳ್ಳೆ ಸಪೋರ್ಟ್ ಲೆವೆಲ್ ಆಗಿ ನಮ್ಗೆ ಏನಾಗುತ್ತೆ ಇಲ್ಲಿ ಕನ್ಸಿಡರ್ ಆಗುತ್ತೆ. ರೆಸಿಸ್ಟೆಂಟ್ ಲೆವೆಲ್ ಈಗ ಏನಾಗಿದೆ, ಒಂದ್ ಫಸ್ಟ್ ಟೈಮ್ ಇಲ್ಲಿ ಟಚ್ ಆಗಿ ಇಲ್ಲಿಂದ ರಿವರ್ಸ್ ಆಗಿದೆ. ಸೊ ಹಾಗಾಗಿ ಸೆಕೆಂಡ್ ಟೈಮ್ ಏನಾದ್ರು ಇದೇ ಲೆವೆಲ್ ಟಚ್ ಆಗಿ ಮಾರ್ಕೆಟ್ ಇಲ್ಲಿಂದ ಒಂದು ರೆಸ್ಪೆಕ್ಟ್ ಆಗಿ ಡೌನ್ ಟ್ರೆಂಡ್ ಆದ್ರೆ ನಾವು ಇದೊಂದು ಒಳ್ಳೆ ರೆಸಿಸ್ಟೆಂಟ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಬಟ್ ಅಲ್ಲಿವರೆಗೂ ನಾವು ಇದನ್ನ ರೆಸಿಸ್ಟೆಂಟ್ ಅಂತ ಕನ್ಸಿಡರ್ ಮಾಡಲ್ಲ. ಸೊ ಹಾಗಾಗಿ ಇದನ್ನ ಜಸ್ಟ್ ಇಲ್ಲಿ ಮಾರ್ಕ್ ಮಾಡಿ ಇಟ್ಟಿದ್ದೀವಿ. ಸೊ ಮಾರ್ಕೆಟ್ ಈ ಲೆವೆಲ್ ಬಂದಾಗ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅನ್ನೋದ್ರ ಮೇಲೆ ನಮ್ಮ ನೆಕ್ಸ್ಟ್ ಟ್ರೇಡ್ ಅಲ್ಲಿ ಡಿಸೈಡ್ ಆಗುತ್ತೆ. ಗಮನಿಸಿಗಾದ್ರೆ ಮಾರ್ಕೆಟ್ ಏನಾದ್ರು ಇವತ್ತು ಫ್ಲಾಟ್ ಓಪನ್ ಆಗಿ ಫ್ಲಾಟ್ ಓಪನ್ ಆಗಿ ಇಲ್ಲಿ ಟ್ರೆಂಡ್ ಲೈನ್ ಕೂಡ ಹಾಕಿದೀವಿ. ಒಂದು ಟ್ರೆಂಡ್ ಲೈನ್ ಇದೆ. ಸೊ ಟ್ರೆಂಡ್ ಲೈನ್ ಏನಾದ್ರು ಬ್ರೇಕ್ಔಟ್ ಆದ್ರೆ ನಾವು ಶಾರ್ಟ್ ಎಂಟ್ರಿನ ಇಲ್ಲಿ 48,200 ವರೆಗೂ ಪಡಿಬಹುದಾಗುತ್ತೆ. ಮಾರ್ಕೆಟ್ ಅಲ್ಲಿ ಇದೇ ಲೆವೆಲ್ ಇಂದ ಏನಾಗಿದೆ, ಒಂದು ಡೌನ್ ಟ್ರೆಂಡ್ ಆಗಿರೋದ್ರಿಂದ ಮಾರ್ಕೆಟ್ ಈ ಲೆವೆಲ್ ಬಂದಾಗ ಮತ್ತೆ ಯಾವ ರೀತಿ ರಿಯಾಕ್ಟ್ ಅನ್ನುತ್ತೆ ಅನ್ನೋದನ್ನ ನಾವು ಡಿಸೈಡ್ ಮಾಡಿ ನೆಕ್ಸ್ಟ್ ನಾವೆಲ್ಲ ಟಾರ್ಗೆಟ್ ಅನ್ನು ಡಿಸೈಡ್ ಮಾಡಬೇಕಾಗುತ್ತೆ ಗೆಳೆಯರೆ. ಮಾರ್ಕೆಟ್ ಏನಾದ್ರು ಗ್ಯಾಪ್ ಅಪ್ ಓಪನ್ ಆದ್ರೆ ಅಂದ್ರೆ 48,100 ಈ ಲೆವೆಲ್ ಅಲ್ಲಿ ಏನಾದ್ರು ಮಾರ್ಕೆಟ್ ಏನಾದ್ರು ಗ್ಯಾಪ್ ಅಪ್ ಓಪನ್ ಆದಾಗ ಇಲ್ಲಿ ಸ್ವಲ್ಪ ಹೊತ್ತು ಸಸ್ಟೈನ್ ಮಾಡಿ ಬ್ರೇಕ್ಔಟ್ ಆದ್ರೆ ನಾವು ಒಂದು 48,500 ವರೆಗೂ ಅಪ್ ಸೈಡ್ ಅನ್ನ ಎಂಟ್ರಿಯನ್ನ ಇಲ್ಲಿ ಪಡಿಬಹುದು ಗೆಳೆಯರೆ. ಮಾರ್ಕೆಟ್ ಎಸ್ ಎ ಫ್ಲಾಟ್ ಓಪನ್ ಆಗಿ ಟ್ರೆಂಡ್ ಲೈನ್ ಬ್ರೇಕ್ಔಟ್ ಆದ್ರೂ ಕೂಡ ಒಂದು ಶಾರ್ಟ್ ಎಂಟ್ರಿ ನಾವು ಇಲ್ಲಿ ಪಡಿಬಹುದು. ಅದೇ ರೀತಿ ಮಾರ್ಕೆಟ್ ಅಲ್ಲಿ ಏನಾದ್ರು ಗ್ಯಾಪ್ ಅಪ್ ಓಪನ್ ಆಗಿ ಇದೇ ಲೆವೆಲ್ ಅಲ್ಲಿ ಏನಾದ್ರು ಮಾರ್ಕೆಟ್ ಗ್ಯಾಪ್ ಅಪ್ ಓಪನ್ ಆಗಿ ತುಂಬಾ ಹೊತ್ತು ಸಸ್ಟೈನ್ ಆದ್ರೆ ಇಲ್ಲಿ ಒಂದು ಉತ್ತಮವಾದ ನಾವು ಬೈಯಿಂಗ್ ಸೈಡ್ ಮೂವ್ಮೆಂಟ್ ಅನ್ನ ಇಲ್ಲಿ ಕಾಣಬಹುದು ಗೆಳೆಯರೆ. ನಾವು ಇಲ್ಲಿ ಸಿ ಅನ್ನ ಬೈ ಮಾಡಬಹುದು. ಅದೇ ರೀತಿ ಮಾರ್ಕೆಟ್ ಏನಾದ್ರು ಫ್ಲಾಟ್ ಓಪನ್ ಆಗಿ ಡೌನ್ ಆದ್ರೆ, ಸೊ ನಮ್ಮ ಎಂಟ್ರಿ ನಾವು ಸೆಲ್ಲಿಂಗ್ ಪ್ಲಾನ್ ಯಾವಾಗ ಮಾಡ್ಬೇಕಾಗುತ್ತೆ ಅಂದ್ರೆ ಈ ಲೆವೆಲ್ ಬ್ರೇಕ್ ಆಗಬೇಕಾಗುತ್ತೆ. 47,600 ಈ ಲೆವೆಲ್ ಅಲ್ಲಿ ತುಂಬಾ ಹೊತ್ತು ಸಸ್ಟೈನ್ ಆಗಿ ಬ್ರೇಕ್ ಆದ್ರೆ ನಾವೊಂದು ಡೌನ್ ಸೈಡ್ ಎಂಟ್ರಿಯನ್ನ ಇಲ್ಲಿ ಪಡಿಬಹುದು ಗೆಳೆಯರೆ. ಇದೊಂದು ಉತ್ತಮವಾದ ಸಪೋರ್ಟ್ ಆಗಿರೋದ್ರಿಂದ ಮಲ್ಟಿಪಲ್ ಟೈಮ್ ಅಲ್ಲಿ ಸಪೋರ್ಟ್ ಟಚ್ ಆಗಿರೋದ್ರಿಂದ ಸೊ ಸಪೋರ್ಟ್ ಇಲ್ಲಿ ವೀಕ್ ಆಗಿರುತ್ತೆ. ಸೊ ಈ ಸಪೋರ್ಟ್ ಏನಾದ್ರು ಬ್ರೇಕ್ ಆದ್ರೆ ಒಂದು ಡೌನ್ ಸೈಡ್ ಅಲ್ಲಿ ನಮಗೆ ಒಂದು ಉತ್ತಮವಾದ ಮೂಮೆಂಟ್ ಸಿಗೋ ಚಾನ್ಸಸ್ ತುಂಬಾ ಇರುತ್ತೆ. ಮಾರ್ಕೆಟ್ ಅಲ್ಲಿ ಪ್ರೀವಿಯಸ್ ಗ್ಯಾಪ್ ಇದೆ. ಸೊ ಈ ಲೆವೆಲ್ ಏನಾದ್ರು ಬ್ರೇಕ್ ಆದ್ರೆ ಇದು ಪ್ರೀವಿಯಸ್ ಗ್ಯಾಪ್ ಫೀಲ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ ಮಾರ್ಕೆಟ್ ಅಲ್ಲಿ. ಹಾಗಾಗಿ ಈ ಲೆವೆಲ್ ಇವತ್ತು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಈ ಲೆವೆಲ್ ಏನಾದ್ರು ಬ್ರೇಕ್ ಆದ್ರೆ ನಾವು ಒಂದು ಉತ್ತಮವಾದ ಡೌನ್ ಸೈಡ್ ಎಂಟ್ರಿಯನ್ನ ಇಲ್ಲಿ ಪಡಿಬಹುದು ಗೆಳೆಯರೆ. ಇದು ಬ್ಯಾಂಕ್ ನಿಫ್ಟಿಯ ಅನಾಲಿಸಿಸ್. ಇವತ್ತು ನಾವು ಬ್ಯಾಂಕ್ ನಿಫ್ಟಿಯಲ್ಲಿ 48,200 ಈ ಲೆವೆಲ್ ಅಲ್ಲಿ ಮಾರ್ಕೆಟ್ ಏನಾದ್ರು ಸಸ್ಟೈನ್ ಆಗಿ ಬ್ರೇಕ್ಔಟ್ ಆದ್ರೆ ಒಂದು ಅಪ್ ಸೈಡ್ ಎಂಟ್ರಿ ಇರುತ್ತೆ. ಅದೇ ರೀತಿ 47,600 ಈ ಲೆವೆಲ್ ಅಲ್ಲಿ ಏನಾದ್ರು ಮಾರ್ಕೆಟ್ ಸಸ್ಟೈನ್ ಆಗಿ ಬ್ರೇಕ್ಔಟ್ ಆದ್ರೆ ನಮ್ಗೆ ಈ ಗ್ಯಾಪ್ ಫೀಲ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಮಾರ್ಕೆಟ್ ಅಲ್ಲಿ ಇವತ್ತು ನಾವು ಪ್ರೈಸ್ ಆಕ್ಷನ್ ಅನ್ನು ನೋಡಿಕೊಂಡು ಮಾರ್ಕೆಟ್ ಇವತ್ತು ಯಾವ ರೀತಿ ಮೂವ್ಮೆಂಟ್ ಅನ್ನು ಕೊಡ್ತದೆ ಅನ್ನೋದ್ರ ಮೇಲೆ ನಮ್ಮ ಟ್ರೇಡ್ ಅನ್ನ ಪ್ಲಾನ್ ಮಾಡ್ಬೇಕಾಗುತ್ತೆ ಗೆಳೆಯರೆ. ಅದೇ ರೀತಿ ಇವತ್ತು ನಿಫ್ಟಿಯಲ್ಲಿ ನಾವು ಯಾವ ರೀತಿ ಟ್ರೇಡ್ ಮಾಡಬಹುದು, ನಿಫ್ಟಿಯಲ್ಲಿ ನಮ್ಮ ಟ್ರೇಡ್ ಪ್ಲಾನ್ ಯಾವ ರೀತಿ ಇರಬೇಕು, ನಾನು ನಿಮ್ಗೆ 15 ನಿಮಿಷ ಟೈಮ್ ಫ್ರೇಮ್ ಅಲ್ಲಿ ಇವತ್ತು ಚಾರ್ಟ್ ಅನ್ನ ತೋರಿಸ್ತಾ ಇದ್ದೀನಿ ಗೆಳೆಯರೆ. ಮಾರ್ಕೆಟ್ ಅಲ್ಲಿ ನಿಫ್ಟಿ ಏನಾಗುತ್ತೆ, 21,500 ಇದೇ ಲೆವೆಲ್ ಅಲ್ಲಿ ಏನಾಗುತ್ತೆ ಮಾರ್ಕೆಟ್ ಫ್ಲಾಟ್ ಓಪನ್ ಆಗುತ್ತೆ. ಫ್ಲಾಟ್ ಓಪನ್ ಆಗ್ತಿದ್ದಂಗೆ ಒಂದು ಉತ್ತಮವಾದ ಇಲ್ಲಿ ನಾವಿಲ್ಲಿ ಡೌನ್ ಟ್ರೆಂಡ್ ಅನ್ನ ಕಾಣ್ತೀವಿ. ಆಸ್ ಎಕ್ಸ್ಪೆಕ್ಟೆಡ್ ಇಲ್ಲಿ 21,350 ಇದೇ ಲೆವೆಲ್ಗೆ ಏನಾಗುತ್ತೆ ಮಾರ್ಕೆಟ್ ರೆಸ್ಪೆಕ್ಟ್ ಅನ್ನು ತಗೊಂಡು ಇಲ್ಲಿಂದ ಒಂದು ಉತ್ತಮವಾದ ರಿಕವರಿಯನ್ನ ನಾವು ಮಾರ್ಕೆಟ್ ಅಲ್ಲಿ ಕಾಣಬಹುದು ಗೆಳೆಯರೆ. ಮಾರ್ಕೆಟ್ ಅಲ್ಲಿ ಬ್ಯಾಂಕ್ ನಿಫ್ಟಿಗಿಂತ ನಿಫ್ಟಿಯಲ್ಲಿ ಒಂದು ಉತ್ತಮವಾದ ಪಾಸಿಟಿವ್ ಮಾರ್ಕೆಟ್. ಯಾಕಂದ್ರೆ ನಿಫ್ಟಿಯಲ್ಲಿ ಇವತ್ತು ಆಸ್ ಎ ಸೆಲ್ಲಿಂಗ್ ಮೂಮೆಂಟ್ ಅದೇ ರೀತಿ ಇರುತ್ತೆ, ಮತ್ತೆ ಬೈಯಿಂಗ್ ಮೂಮೆಂಟ್ ಕೂಡ ಅದೇ ರೀತಿ ಫಾಸ್ಟ್ ಆಗಿ ಇಲ್ಲಿ ಆಗ್ತದೆ. ಅದರ ನಂತರ ಮಧ್ಯಾಹ್ನದ ಅವಧಿಯಲ್ಲಿ ಒಂದು ಸೈಡ್ ವೇಸ್ ಮಾರ್ಕೆಟ್ ಏನಾಗುತ್ತೆ ಕ್ಲೋಸ್ ಅನ್ನ ಕೊಡ್ತದೆ. ಮಾರ್ಕೆಟ್ ಅಲ್ಲಿ ನೀವು ಅಬ್ಸರ್ವೇಷನ್ ಮಾಡ್ತಾ ಇರಬಹುದು, 21,330ರಿಂದ 21,305 ಇದೊಂದು ಒಳ್ಳೆ ಸಪೋರ್ಟ್ ಝೋನ್ ಆಗಿ ವರ್ಕ್ ಆಗ್ತಾ ಇದೆ. ಯಾಕಂದ್ರೆ ಮಾರ್ಕೆಟ್ ಇದೇ ಲೆವೆಲ್ ಏನಾಗಿದೆ, ಒಂದು 2 ಟೈಮ್ಸ್ ಏನಾಗಿದೆ ಟಚ್ ಅನ್ನ ಕೊಟ್ಟು ಮಾರ್ಕೆಟ್ ಇಲ್ಲಿಂದ ರೆಸ್ಪೆಕ್ಟ್ ಅನ್ನ ತಗೊಂಡು ಮಾರ್ಕೆಟ್ ಮೂವ್ಮೆಂಟ್ ಕೊಟ್ಟಿರೋದ್ರಿಂದ ಇದೊಂದು ಒಳ್ಳೆಯ ಸಪೋರ್ಟ್ ಝೋನ್ ಆಗಿ ವರ್ಕ್ ಆಗ್ತಾ ಇದೆ. ನೀವು ಇಲ್ಲಿ ಗಮನಿಸಬೇಕು ಗೆಳೆಯರೆ,
ಪ್ರೀವಿಯಸ್ ಇಲ್ಲಿ ಇದೇ ಲೆವೆಲ್ ಅಲ್ಲಿ ಒಂದು ದೊಡ್ಡ ಮಟ್ಟದ ಬೈಯಿಂಗ್ ಮೂಮೆಂಟ್ ಆಗಿರುತ್ತೆ. ಸೊ ಅದೇ ಲೆವೆಲ್ ಬಂದಾಗ ಮಾರ್ಕೆಟ್ ಮತ್ತೆ ಏನಾಗುತ್ತೆ, ಒಂದು ದೊಡ್ಡ ಮಟ್ಟದ ಬೈಯಿಂಗ್ ಮೂಮೆಂಟ್ ಆಗುತ್ತೆ. ಸೊ ಮಾರ್ಕೆಟ್ ಅಲ್ಲಿ ನಾವು ಯಾವಾಗಲೂ ಅಬ್ಸರ್ವೇಷನ್ ಮಾಡ್ತಾ ಇರ್ಬೇಕಂದ್ರೆ, ಎಲ್ಲಿ ದೊಡ್ಡ ಮಟ್ಟದ ಬೈಯಿಂಗ್ ಆಗಿರುತ್ತಲ್ಲ, ಸೊ ಅದೇ ಲೆವೆಲ್ ಬಂದಾಗ ಮಾರ್ಕೆಟ್ ಮತ್ತೆ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅನ್ನೋದನ್ನ ನಾವು ಡಿಸೈಡ್ ಮಾಡ್ಕೊಂಡು ಆ ಲೆವೆಲ್ ಗಳನ್ನ ಮಾರ್ಕ್ ಮಾಡಿಕೊಂಡು, ಸೊ ಅದೇ ಲೆವೆಲ್ ಅಲ್ಲಿ ನಮ್ಮ ಎಂಟ್ರಿ ಮತ್ತೆ ಸ್ಟಾಪ್ ಲಾಸ್ ಗಳನ್ನ ನಾವು ಇಟ್ಕೊಂಡು ಏನಾಗುತ್ತೆ ಎಂಟ್ರಿ ಆಗಬೇಕಾಗುತ್ತೆ ಗೆಳೆಯರೆ. ಇಲ್ಲಿ ನೋಡ್ತಾ ಇರ್ಬೋದು, ಮಾರ್ಕೆಟ್ ಅಲ್ಲಿ ಇಷ್ಟೊಂದು ದೊಡ್ಡ ಮೂಮೆಂಟ್ ಆದಾಗ ಇಲ್ಲಿ ಈ ಲೆವೆಲ್ ಅಲ್ಲಿ ಬಿಗ್ ಪ್ಲೇಯರ್ ಗಳ ಸ್ಟಾಪ್ ಲಾಸ್ ಇರುತ್ತೆ. ಸೊ ಅವ್ರು ತಮ್ಮ ಸ್ಟಾಪ್ ಲಾಸ್ ಅನ್ನ ಪ್ರೊಟೆಕ್ಟ್ ಮಾಡ್ತಾ ಇರ್ತಾರೆ. ಸೊ ಇದೇ ಲೆವೆಲ್ ಬಂದಾಗ ಅವ್ರು ಏನ್ ಮಾಡ್ತಾರೆ, ಮತ್ತೆ ತಮ್ಮ ಮಾರ್ಕೆಟ್ ಅನ್ನ ಏನ್ ಮಾಡ್ತಾರೆ, ಇಲ್ಲಿಂದ ಮತ್ತೆ ಅಪ್ಸೈಡ್ ಮೂವ್ಮೆಂಟ್ ಅನ್ನ ಮಾಡ್ತಾರೆ. ಇಲ್ಲಿ ಕೂಡ ಅದೇ 21,500 ಕೂಡ ಇಲ್ಲೂ ಸೆಲ್ಲರ್ಸ್ ಏನ್ ಮಾಡ್ತಾರೆ, ತಮ್ಮ ಲೆವೆಲ್ ಅನ್ನ ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ. ಸೊ ಈ ಲೆವೆಲ್ ಬಂದಾಗ ಕೂಡ ಏನಾಗುತ್ತೆ, ಮಾರ್ಕೆಟ್ ಒಂದು ಉತ್ತಮವಾದ ರಿಯಾಕ್ಟ್ ಅನ್ನ ಕಾಣ್ತಾ ಇದೆ. ಹಾಗಾಗಿ ಇಲ್ಲಿ ಮಾರ್ಕೆಟ್ ಅಲ್ಲಿ 21,330ರಿಂದ 21,350, ಹಾಗೆ 21,480ರಿಂದ 21,500 ಇದೊಂದು ಉತ್ತಮ ಸಪೋರ್ಟ್ ಮತ್ತು ರೆಸಿಸ್ಟೆಂಟ್ ಲೆವೆಲ್ ಆಗಿ ವರ್ಕ್ ಆಗ್ತಾ ಇದೆ. ಇವತ್ತು ನಮ್ಮ ಟ್ರೇಡ್ ಪ್ಲಾನ್ ಯಾವ ರೀತಿ ಇರಬೇಕು, ನಮ್ಮ ಮಾರ್ಕೆಟ್ ಅಲ್ಲಿ ನಾವು ನಿಫ್ಟಿಯಲ್ಲಿ ಯಾವ ರೀತಿ ಇವತ್ತು ಪ್ಲಾನ್ ಮಾಡಬಹುದು. ನಿಫ್ಟಿಯಲ್ಲಿ ನಾನು ಇವತ್ತು ಟ್ರೆಡ್ ಲೈನ್ ಕೂಡ ಒಂದು ಮಾರ್ಕ್ ಮಾಡಿದ್ದೀನಿ. ಮಾರ್ಕೆಟ್ ಏನಾದ್ರು ಆಸ್ ಎ ಫ್ಲಾಟ್ ಓಪನ್ ಆಗಿ 21,500 ಈ ಲೆವೆಲ್ ಬಂದು ಸ್ವಲ್ಪ ಸಸ್ಟೈನ್ ಆಗಿ ಬ್ರೇಕ್ ಆದ್ರೆ ನಾನು ಅಪ್ಸೈಡ್ ಎಂಟ್ರಿ ಇರುತ್ತೆ. ಸೊ ಅಲ್ಲಿವರೆಗೂ ನಾನು ಅಪ್ಸೈಡ್ ಎಂಟ್ರಿಯನ್ನ ಮಾಡಲ್ಲ. ಸೊ ಅದಾದ್ಮೇಲೆ ಆಸ್ ಎ ಗ್ಯಾಪ್ ಅಪ್, ಮಾರ್ಕೆಟ್ ಅಲ್ಲಿ ಗ್ಯಾಪ್ ಅಪ್ ಓಪನ್ ಆಗಿ ಏನಾದ್ರೂ ಮಾರ್ಕೆಟ್ 21,500 ಅಥವಾ 21,550 ಈ ಲೆವೆಲ್ ಅಲ್ಲಿ ಏನಾದ್ರೂ ಗ್ಯಾಪ್ ಅಪ್ ಓಪನ್ ಆದ್ರೆ ನಾವು ಪ್ರೈಸ್ ಆಕ್ಷನ್ ಅನ್ನು ನೋಡಿಕೊಂಡು ಬೈಯಿಂಗ್ ಸೈಡ್ ಅಲ್ಲಿ ಎಂಟ್ರಿಯನ್ನ ಮಾಡಬೇಕಾಗುತ್ತೆ. ಅದೇ ರೀತಿ ನಿಫ್ಟಿಯಲ್ಲಿ ಏನಾದ್ರೂ ಫ್ಲಾಟ್ ಓಪನ್ ಆಗಿ ಡೌನ್ ಸೈಡ್ ಆದ್ರೆ ನಾವು ಇಲ್ಲಿ ಒಂದು ಶಾರ್ಟ್ ಎಂಟ್ರಿಯನ್ನ ಪಡಿಬಹುದು. ಇಲ್ಲಿ ಒಂದು ಡೌನ್ ಸೈಡ್ ಎಂಟ್ರಿ ಆದ್ರೆ ಒಂದು ಶಾರ್ಟ್ ಎಂಟ್ರಿಯನ್ನ ನಾವು ಫಸ್ಟ್ ಟಾರ್ಗೆಟ್ ನಮ್ದು 21,350 ಇರುತ್ತೆ. ಸೊ 21,350 ಇಲ್ಲಿ ಏನಾದ್ರು ಸಸ್ಟೈನ್ ಆಗಿ ನೆಕ್ಸ್ಟ್ ಬ್ರೇಕ್ ಆದ್ರೆ ಕೂಡ ನಾವು ಮತ್ತೆ ಡೌನ್ ಸೈಡ್ 21,100, 21,000 ಈ ಟಾರ್ಗೆಟ್ ನಮ್ದು ಏನಾಗುತ್ತೆ, ನಾವಿಲ್ಲಿ ಎಕ್ಸ್ಪೆಕ್ಟೇಷನ್ ಮಾಡಬೇಕಾಗುತ್ತೆ. ಮಾರ್ಕೆಟ್ ಅಲ್ಲಿ ಆಸ್ ಎ ಫ್ಲಾಟ್ ಓಪನ್ ಆಗಿ ಮಾರ್ಕೆಟ್ ಏನಾದ್ರು ತುಂಬಾ ಹೊತ್ತು ಸಸ್ಟೈನ್ ಮಾಡಿ 21,500 ಈ ಲೆವೆಲ್ ಬ್ರೇಕ್ ಆದ್ರೆ ಅಪ್ಸೈಡ್ ಎಂಟ್ರಿ ಇರುತ್ತೆ. ಮಾರ್ಕೆಟ್ ಏನಾದ್ರು ಫ್ಲಾಟ್ ಓಪನ್ ಆಗಿ 21,350 ಈ ಲೆವೆಲ್ ಅಲ್ಲಿ ಮಾರ್ಕೆಟ್ ಏನಾದ್ರು ತುಂಬಾ ಹೊತ್ತು ಸಸ್ಟೈನ್ ಆಗಿ ಈ ಲೆವೆಲ್ ಬ್ರೇಕ್ ಆದ್ರೆ ನಾವು ಡೌನ್ ಸೈಡ್ ಎಂಟ್ರಿಯನ್ನ ಇಲ್ಲಿ ಮಾಡಬಹುದು. ಈ ರೀತಿ ನಾವು ಮತ್ತೆ ನಿಫ್ಟಿ ಮತ್ತೆ ಬ್ಯಾಂಕ್ ನಿಫ್ಟಿಯಲ್ಲಿ ನಮ್ಮ ಟ್ರೇಡ್ ಪ್ಲಾನ್ ಅನ್ನ ಮಾಡಬೇಕಾಗುತ್ತೆ ಗೆಳೆಯರೆ. ಸೊ ಎಲ್ಲರೂ ತಮ್ಮ ಸ್ಟಾಪ್ ಲಾಸ್ ಒಂದಿಗೆ ತಮ್ಮ ರಿಸ್ಕ್ ರಿವಾರ್ಡ್ ರೇಷಿಯೋದೊಂದಿಗೆ ಮಾಡಿ ಟ್ರೇಡ್ ಅನ್ನ ಮಾಡಿ. ಸೊ ಎಲ್ಲರಿಗೂ ಶುಭವಾಗಲಿ. ಸೊ ಯಾರಿಗೆಲ್ಲ ಈ ವಿಡಿಯೋ ಲೈಕ್ ಆಗಿದೆ ಆದಷ್ಟು ಎಲ್ಲರೂ ಈ ವಿಡಿಯೋನ ಏನ್ ಮಾಡಿ, ಶೇರ್ ಮಾಡಿ, ಮತ್ತೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹೀಗೆ ನಮಗೆ ಎಲ್ಲರೂ ಪ್ರೋತ್ಸಾಹ, ನಿಮ್ಮೆಲ್ಲರ ಪ್ರೋತ್ಸಾಹ ಹೀಗೆ ಇರಲಿ ಅಂತ ಹೇಳ್ತಾ ಸೊ ನನ್ನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ